ಈಗ ಇಂದಿನ ಪತ್ರಿಕೆಗಳ ಎಣುಕುನೋಟ. ಕಾಶ್ಮೀರಕ್ಕಿನ್ನೂ ನೇರವಾಗಿ ರೈಲಲ್ಲೇ ಹೋಗಿ ದೇಶದ ಇತರೆ ಭಾಗದಿಂದ ಮೊದಲ ಸಂಪರ್ಕ. ಜೂನ್ 6ಕ್ಕೆ ಕಟ್ರಾ ಶ್ರೀನಗರ ಮಾರ್ಗಕ್ಕೆ ಮೋದಿ ಚಾಲನೆ. ಪ್ರಕೃತಿ ಬಗ್ಗೆ ಪ್ರೀತಿ, ಸರಳ ಜೀವನ ಶೈಲಿ ಇರಲಿ. ಯುವಕರಿಗೆ ರಾಜ್ಯಪಾಲ ಗೆಹ್ಲೋಟ್ ಕಿವಿಮಾತು. ಸುಸ್ಥಿರ ಅಭಿವೃದ್ಧಿ ವರದಿ 2025 ಬಿಡುಗಡೆ. ಹೆಚ್ಚು ಉತ್ಪನ್ನ ಮಾರಾಟ ಮಾಡುವ ಮೂಲಕ ದಾಖಲೆ ಸ್ಥಾಪಿಸಿದ ಕೆಎಸ್ಟಿಎಲ್ 186 ಕೋಟಿ ವಹಿವಾಟು. ತಗ್ಗದ ಮಳೆಯಬ್ಬರ, 11 ರಾಜ್ಯಗಳಿಗೆ ಎಚ್ಚರಿಕೆ. ನಾಳೆಯವರೆಗೆ ಭಾರೀ ವರ್ಷಧಾರೆ, ಸಾವಿನ ಸಂಖ್ಯೆ 36ಕ್ಕೆ ಏರಿಕೆ. ಆರ್ಸಿಬಿ ಕಪ್ ಕನಸು 18ರಲ್ಲಿ ನನಸು. ಫೈನಲ್ನಲ್ಲಿ ಪಂಜಾಬ್ ಕಿಂಗ್ಸ್ ವಿರುದ್ಧ 6 ರನ್ ರೋಚಕ ಗೆಲುವು. ಸಾಂಘಿಕ ಹೋರಾಟಕ್ಕೆ ಒಲಿದ ಜಯ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಕಾಹೆರ್ 15ನೇ ಘಟಿಕೋತ್ಸವ, ವೈದ್ಯಕೀಯ ಶಿಕ್ಷಣದಲ್ಲಿ ಮಹಾಕ್ರಾಂತಿ, ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಅಭಿಮತ. ಸಾಂಸ್ಕೃತಿಕ ಸಂಪತ್ತು ರಕ್ಷಣೆಗೆ ಸರ್ಕಾರ ಬದ್ಧ. ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯಕ್ಕೆ ಚಾಲನೆ ನೀಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭರವಸೆ. ಆಲಮಟ್ಟಿ ತಗಾದೆ, ಕೇಂದ್ರದ ಜೊತೆ ಚರ್ಚೆ. ಮಹಾರಾಷ್ಟ್ರ ಸಿಎಂಗೆ ಶೀಘ್ರದಲ್ಲೇ ಸಿದ್ದರಾಮಯ್ಯ ಪತ್ರ. ಪಿಎಂ ಭೇಟಿಗೆ ನಿರ್ಧಾರ. ಡಿಕೆ ಶಿವಕುಮಾರ್. ಶೇಕಡ 56ರಷ್ಟು ಮೀಸಲಾತಿ ರದ್ದು. ಕೆಎಟಿಯಲ್ಲಿ ವಜಾ. ಫ್ರೆಂಚ್ ಓಪನ್, ಸ್ವಿಯಾಟೆಕ್ ಬೆಲಾರಸ್ನ ಸಬಲೆಂಕಾ ಸೆಮಿಯಲ್ಲಿ ಮುಖಾಮುಖಿ. ಸ್ವಿಯಾಟೆಕ್ ಸಬಲೆಂಕಾ ಸೆಮಿಫೈನಲ್ಗೆ.